ವಿನಯ್ ಅವರು ಅದೇ ನನ್ನ ಅಗ್ರೆಸಿವ್ ಅಂತ ಅನ್ಕೊಂಡಿದ್ದೆ, ಬಟ್ ಆ ಮನುಷ್ಯ ಅಗ್ರೆಸಿವ್ ಅಲ್ವೇ ಅಲ್ಲ, ತುಂಬಾ ಮುದ್ದು ಮನಸ್ಸ ಇರೋ ಹುಡುಗ ಅವರು. ಕಾರ್ತಿಕ್ ಅದೇ ಕಾರ್ತಿಕ್ ಅವ್ರು ಇಷ್ಟ ಆಗೋದು ಅದೊಂದೇ ರೀಸನ್ಗೆ, ಅವ್ರು ತುಂಬಾ ಅವ್ರ ಸ್ಟ್ಯಾಂಡ್ ಅವ್ರು ತಗೊಂತಾರೆ ಯಾವಾಗ್ಲೂ. ಸೊ ಅವ್ರ ಮಾತಿಗೆ ಅವ್ರು ನಿಲ್ತಾರೆ. ಏನೇ ತಪ್ಪಾದ್ರೂ ಸರಿ ಆದ್ರೂ ಅದಕ್ಕೆ ತಪ್ಪು ಅಂತ ಒಪ್ಕೊಂತಾರೆ, ಸರಿಗೆ ಸರಿ ಅಂತ ಒಪ್ಕೊಂತಾರೆ. ಅದೊಂದು ಇಷ್ಟ ಆಗುತ್ತೆ. ಸಂಗೀತ ಐ ಗೆಸ್ ಇನ್ನ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅವರು. ಸೊ ಎಮೋಷನಲಿ ಸ್ವಲ್ಪ ಕುಗ್ಗೋಗಿದ್ದಾರೆ ಅಂತ ಅನಿಸ್ತಿದೆ. ಮುಂಚೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಇವಾಗ ಕಳೆದ ಒಂದು 3 ವಾರದಿಂದ ಅವರು ಯಾಕೋ ನಂಗೆ ತುಂಬಾ ವೀಕ್ ಆಗಿದ್ದಾರೆ ಅಂತ ಅನಿಸ್ತಿದೆ. ಪ್ರತಾಪ್ ಅವರು ಐ ಗೆಸ್ ಸಂಗೀತ ಅವರಿಂದ ಇನ್ಫ್ಲೂಯೆನ್ಸ್ ಆಗೋದ್ ಬಿಟ್ರೆ ಇವಾಗ 2-3 ವಾರದಿಂದ ಅವ್ರ ಹಾಸ್ಪಿಟ್ಲಿಂದ ಯಾವಾಗ ಬಂದ್ರು ಸ್ವಲ್ಪ ನಮ್ಗೆ ಅನಿಸ್ತಿದೆ ಪ್ರತಾಪ್ ಅವ್ರು ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅವರಿಂದ ಅಂತ. ಸೊ ಅವ್ರು ಮುಂಚೆ ಹೇಗ್ ಆಡ್ತಿದ್ರು ಅವ್ರಾಗ ಅವರೇ ಒಬ್ರೊಬ್ರೆ ಆಡ್ತಾ ಇದ್ರು. ಸೊ ಆತರ ಆಡಿದ್ರೆ ಇನ್ನ ಒಳ್ಳೇದು ಅಂತ ಅನ್ಸುತ್ತೆ. ನಮ್ರತಾ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಇಂಡಿವಿಜುವಲ್ ಟಾಸ್ಕ್ ಅಲ್ಲೂ ಅವ್ರು ತೋರ್ಸ್ಕೊಂಡಿದ್ದಾರೆ. ನಾನು ಒಬ್ಳು ವಿನಯ್ ಗ್ರೂಪ್ ಇಂದ ಆಚೆ ಬಂದು ಆಡಬಹುದು. ಸೊ ಜನರಿಗೆ ಪ್ರೂವ್ ಮಾಡಿದ್ದಾರೆ ಅವರು ಉತ್ತಮ ತಗೊಂಡು ಆ ವಾರ. ಬಟ್ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀವಿ, ಯಾಕಂದ್ರೆ 70 ದಿನ ಆಗಿದೆ ಆಲ್ರೆಡಿ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಫ್ಯಾಮಿಲಿ ಅಂತ ನೆನಪಾಗುತ್ತೆ. ಸೊ ಆ ನೆನಪಲ್ಲಿ ಸ್ವಲ್ಪ ಅವ್ರ ಗೇಮ್ ಸ್ವಲ್ಪ ಸ್ಲೋ ಆಗ್ತಿದೆ. ಸಂತು ಪಂತು ತುಕಾಲಿ ಅವ್ರು ತುಂಬಾ ಎಂಟರ್ಟೈನ್ ಮಾಡ್ತಿದ್ದಾರೆ ಎಲ್ಲರಿಗೂ. ಬಟ್ ನಾಮಿನೇಷನ್ ಅಂತ ಬಂದಾಗ ಸ್ವಲ್ಪ ಅವರು ಹುಷಾರಾಗ್ಬಿಟ್ಟು, ಲೈಕ್ ನಾನು ಅವ್ರಿಗೆ ನಾಮಿನೇಟ್ ಮಾಡಿದ್ರೆ, ಅವ್ರು ತಪ್ಪಿದ್ದು ನಾಮಿನೇಟ್ ಮಾಡಿದ್ರೆ ಅವರು ಅದನ್ನ ಬೇರೆ ತರನೇ ತಗೊಂಡ್ಬಿಡ್ತಾರೆ. ಲೈಕ್ ನನಗೆ ನಾಮಿನೇಟ್ ಮಾಡಿದಾಳೆ, ಅದಕ್ಕೆ ನಾನು ಅವಳಿಗೆ ನಾಮಿನೇಟ್ ಮಾಡಲೇಬೇಕು. ಸೊ ಆ ಥರ ಅವರು ಯೋಚನೆ ಮಾಡಲ್ಲ. ಟಾಸ್ಕ್ ಯಾರು ಚೆನ್ನಾಗಿ ಮಾಡಿದಾರೆ ಅವ್ರಿಗೆ ಮಾಡಬೇಕು, ಇಲ್ಲ ಮಾಡಿಲ್ಲ ಅವ್ರಿಗೆ ಮಾಡಬೇಕು ಅಂತಿಲ್ಲ. ಓಕೆ ಇವಳು ನನಗೆ ಮಾಡಿದ್ರಲ್ಲ, ನಾನು ಇವಳಿಗೆ ಮಾಡಲೇಬೇಕು ಅಂತ ಆ ಥರ ಒಂದಿದೆ. ಪಂತುದು ಸ್ವಲ್ಪ ತನಿಷಾ ಜೊತೆಯಿಂದ ಸ್ವಲ್ಪ ಆಚೆ ಬಂದು ಆಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರು ಆ್ಯಕ್ಚುಲಿ ಅವರು ಅಷ್ಟು ಕೇರ್ ಮಾಡ್ತಿಲ್ಲ ತನಿಷಾಗೆ, ಬಟ್ ಆದ್ರೂ ಸ್ವಲ್ಪ ಅನ್ಸುತ್ತೆ ನನಗೆ ಅವ್ರು ಇಂಡಿವಿಜುವಲ್ ಆಗಿ ಗೇಮ್ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತನಿಷಾ ಐ ಗೆಸ್ ಅಲ್ಲಿಂದ ಇಲ್ಲಿ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಆ್ಯಂಡ್ ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತಾರೆ, ಅದು ಅಲ್ಲಿ ವರ್ಕ್ ಆಗ್ತಿಲ್ಲ ಅವರಿಗೆ. ಅಲ್ಲೂ ಜಗಳ ಆದಮೇಲೆ ಅಲ್ಲೂ ಚೆನ್ನಾಗಿ ಹೋಗಿ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಕಡೆನೂ ಜಗಳ ಆಡಿದ್ರೆ ನನ್ನ ಹತ್ರನೂ ಬಂದು ಮಾತಾಡ್ಸಕ್ಕೆ ಟ್ರೈ ಮಾಡ್ತಾರೆ, ಯಾಕಂದರೆ ಹಿಡ್ಕೊಬೇಕಲ್ವ ನಾಮಿನೇಷನ್ ಟೈಮಲ್ಲಿ ನಮ್ಮನ್ನೆಲ್ಲ. ಸೊ ಅದಕ್ಕೆ ಸ್ವಲ್ಪ ಗೇಮ್ ಆಡ್ತಾರೆ. ಸಿರಿ ಮ್ಯಾಮ್ ನ್ಯೂಟ್ರಲ್ ಆಗಿ ಆಡ್ತಿದ್ದಾರೆ. ಅಲ್ಲೂ ಇರಬೇಕು, ಇಲ್ಲೂ ಇರಬೇಕು, ಇಲ್ಲೂ ಇರಬಾರ್ದು, ಅಲ್ಲೂ ಇರಬಾರ್ದು ಅಂತ. ಬಟ್ ಐ ಗೆಸ್ ಸಿರಿ ಮ್ಯಾಮ್ ತುಂಬ ಒಂಥರ ಸ್ವೀಟ್ ಕ್ಯಾರೆಕ್ಟರ್ ಆ ಮನೆಯಲ್ಲಿ. ನ್ಯೂಟ್ರಲ್ ಆಗಿ ಇದುವರೆಗೂ ಬಂದಿರೋ ಒಂದು ಕ್ಯಾರೆಕ್ಟರ್ ಅಂದರೆ ಸಿರಿ ಮ್ಯಾಮ್ ಅವರು. ಬಟ್ ಐ ಗೆಸ್ ಬಿಗ್ ಬಾಸ್ ಅವ್ರಿಗೆ ಆಗದೆ ಇರೋ ಥರ ಅದೊಂದು ಕ್ಯಾರೆಕ್ಟರು. ಬಿಕಾಸ್ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ಜನರು ಜಗಳ ಆಡಬೇಕಾಗತ್ತೆ, ಫಿಸಿಕಲ್ ಇರಬೇಕಾಗತ್ತೆ. ಬಟ್ ಫಿಸಿಕಲ್ ಎಲ್ಲ ಆಡ್ತಾರೆ ಮ್ಯಾಮ್ ಗೇಮು, ಬಟ್ ಇನ್ನು ಬರೋ ವಾರ ಎಲ್ಲ ತುಂಬ ಕಷ್ಟ ಇರುತ್ತೆ ಫಿಸಿಕಲ್ ಟಾಸ್ಕಲ್ಲೆಲ್ಲ. ಐ ಡೋಂಟ್ ಥಿಂಕ್ ಮ್ಯಾಮ್ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಮಾವುತಾಗಿ ಏನು ಹೇಳೋಣ, ಇಂಡಿವಿಜುವಲ್ ಗೇಮ್ ಇದುವರೆಗೂ ಯಾವುದು ಆಡಿಲ್ಲಾರು, ಎಲ್ಲ ಗ್ರೂಪಲ್ಲೇ ಆಡ್ಕೊಂಡು ಬಂದಿರೋದು. ಸೊ ಐ ಗೆಸ್ ಈ ವಾರ ಏನಾದರೂ ಅವರು ನಾಮಿನೇಟ್ ಆಗಿಲ್ಲ ಅಂತಂದರೆ ಉಳ್ಕೊಳ್ಳೋ ಚಾನ್ಸ್ ಕಮ್ಮಿ. ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ವಾರ ಒಂದಿದೆ. ಇಲ್ಲ ಅಂತಂದರೆ ನೆಕ್ಸ್ಟ್ ಟಾರ್ಗೆಟ್ ಆಗೋದೇ ಮಾವುತ. ಪವಿ ನಾನು ಅನ್ಕೊಂಡು ಏನೂ ಹೋಗಿರ್ಲಿಲ್ಲ. ನಾನು ಈ ಥರ ಆಡ್ಬೇಕು ಆ ಥರ ಆಡಬೇಕು ಅಂತ. ನಾನು ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈ ಥರ ಆಡು, ಅವ್ರ ಜೊತೆ ಇರು, ಇವ್ರ ಜೊತೆ ಇರು ಅಂತ. ಬಟ್ ಮನೆಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಆ ಬೇರೆ ಫೀಲೇ ಹೋಗ್ಬಿಡುತ್ತೆ. ಲೈಕ್ ಆಚೆಗಡೆ ಏನೇನು ಹೇಳಿದ್ರು ಜನರು ಕಳಿಸಿದ್ರು, ನಿಮ್ಗೆ ಆ ತಲೆನಲ್ಲಿ ಇರೋದೇ ಇಲ್ಲ. ಅವ್ರನ್ನೆಲ್ಲ ನೋಡಿದ ತಕ್ಷಣ ನಿಮ್ಮ ಒಪಿನಿಯನ್ಗಳೇ ಚೇಂಜ್ ಆಗಿಬಿಡುತ್ತೆ. ನಾನು ಇವಾಗ ಅದೇ ವಿನಯ್ ಅವ್ರನ್ನೆಲ್ಲ ಅಗ್ರೆಸಿವ್ ಅಂತೆಲ್ಲ ಅನ್ಕೊಂಡು ಹೋಗಿದ್ದೆ, ಬಟ್ ಅವ್ರು ಬಂದು ಮಾತಾಡಿಸಿದಾಗ ನನಗೆ ಗೊತ್ತಾಯಿತು. ಸೊ ಅದಕ್ಕೆ ನಾನು ಒಪಿನಿಯನ್ ಏನು ಇಟ್ಕೊಳ್ಳೋಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಯಾರನ್ನೂ ಜಡ್ಜ್ ಮಾಡೋಕ್ಕೂ ಹೋಗಿರಲಿಲ್ಲ. ನಾನು ಜೊತೇಲಿದ್ದು ಮಾತಾಡೋಣ ಫಸ್ಟು ಯಾರ್ಯಾರು ಹೆಂಗೆ ಅಂತ, ಆವಾಗ ಒಬ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಯಾರನ್ನೂ ಜಡ್ಜ್ ಮಾಡ್ಕೊಂಡೇ ಹೋಗಿರಲಿಲ್ಲ. ಸೂಪರ್. ಅಂಡ್ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಏನೇನು ಅನ್ಕೊಂಡಿದ್ರಿ? ಬಂದಾಗ ಹಿಂಗಿರುತ್ತೆ ಅಂತ ಅನ್ಕೊಂಡಿದ್ರ, ಇಲ್ಲ ವಾಟ್ ನೆಕ್ಸ್ಟ್? ಏನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೂ ನಾನು ಏನು ಅನ್ಕೊಂಡೆ, ನನಗೆ ಫೋರ್ಸ್ ಮಾಡಿದ್ದು ಹೋಗಿ ಅಂತ ಮಾಡಿ ಅವರೇ. ಅದಾದಮೇಲೆ ಅಮ್ಮನೂ ಅದೇ ಹೇಳ್ತಾ ಇದ್ರು, ನಿಂಗೆ ಇರೋಕ್ಕಾಗತ್ತಾ ಈ ಬಾಯಿ ಬಡ್ಕಿರ್ಗಳ ಮಧ್ಯ, ಸೊ ಹಾಗೆ ಹೀಗೆ ಅಂತ ಇದ್ರು. ಸೊ ನಾನು ಸರಿ ನೋಡೋಣ ಏನೋ ಒಂದು ಮಾಡೋಣ ಅಂತ ಎಂಡ್ ಮೂಮೆಂಟ್ ಗಂಟನೂ ಅಗ್ರಿಮೆಂಟ್ ಎಲ್ಲ ಆಗ ಗಂಟನೂ ನಾನು ಯಾರಿಗೂ ಹೇಳಿರ್ಲಿಲ್ಲ, ಯೋಚನೆನೂ ಮಾಡಿರ್ಲಿಲ್ಲ. ಆ್ಯಂಡ್ ಮನೆ ಒಳಗೆ ಹೋದಾಗ ಹೇಗಿರ್ತೀನಿ ಅಂತಲೂ ಯೋಚನೆ ಮಾಡಿರ್ಲಿಲ್ಲ. ಯಾವಾಗ ನಾನು ಆ ಸೆಟ್ಟಿಗೆ ರೀಚ್ ಆದೆ ಅವಾಗ ಡಗ್ 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 ಅಂತ ಆಯ್ತು ನನಗೆ. ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತಾರೆ ನನಗೆ ಅಲ್ಲಿ ಸೆಟ್ ಹತ್ರ.
ಅವಾಗೆಲ್ಲ ನಂಗೆ ಡಗ್ 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 ಅಂತಿತ್ತು. ಇಷ್ಟು ದಿನ ಇಲ್ದೇ ಇದ್ದಿದ್ದು, ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಇಲ್ದೇ ಇದ್ದಿದ್ದು ಭಯ, ಆ ಸೆಟ್ಟಿಗೆ ಹೋಗಿದ ತಕ್ಷಣ ನಂಗೆ ಭಯ ಸ್ಟಾರ್ಟ್ ಆಯ್ತು ನನಗೆ. ಹೇಗ್ ಮಾಡ್ತೀನಿ, ಹೆಂಗ್ ಮಾಡ್ತೀನಿ, ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಹೇಳಿದ್ರು, ನೋಡು ನೀನೇ ಟಾರ್ಗೆಟ್ ಆಗಿ ಹೋಗಿರ್ತೀಯ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ ಅಂತ. ಬಟ್ ಅಲ್ಲಿ ಹೋಗಿದ ತಕ್ಷಣ ಎಲ್ಲರೂ ಸ್ವೀಟಾಗಿ ವೆಲ್ಕಮ್ ಮಾಡಿದ್ರು ನನಗೆ. ಅದು ಆಮೇಲೆ ಹೋಗ್ತಾ 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 ಗೊತ್ತಾಯ್ತು, ಯಾಕಂದರೆ ಫಸ್ಟ್ ವೀಕ್ ನನಗೆ ನಾಮಿನೇಷನ್ ಇರಲಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ. ಯಾವಾಗ ಸೆಕೆಂಡ್ ವೀಕಲ್ಲಿ ನಾಮಿನೇಟ್ ಆಗಿದ್ದೆ, ಆವಾಗ ಇವರಿಗೆ ಇನ್ನೂ ಟಾರ್ಗೆಟಿಂಗ್ ಈಸಿ ಆಯಿತು ಅಂತ ಅನ್ನಿಸ್ತು. ಆಚೆ ಬಂದಾಗ ಬೇಜಾರಾಗ್ತಿದೆ ಡೆಫಿನೆಟ್ಲಿ, ಬಿಕಾಸ್ ಈ ಟ್ರಾಫಿಕ್ಕು, ಫೋನು ಅದೆಲ್ಲ ಮಿಸ್ ಮಾಡ್ಕೊಂಡಿದ್ದು ಅದೊಂಥರ ಅಲ್ಲಿರೋ ಖುಷಿನೇ ಬೇರೆ. ಅಲ್ಲಿ 12 ಜನರ ಜೊತೆ ಇದ್ರೂ ಒಂದು ಖುಷಿ ಇರ್ತಾ ಇತ್ತು. ಎಷ್ಟೇ ಜಗಳ ಆಡಿದ್ರು, ಎಷ್ಟೇ ಇದು ಮಾಡಿದ್ರು, ರಾತ್ರಿ ಒಂದೇ ಡೈನಿಂಗ್ ಟೇಬಲಲ್ಲಿ ಬಂದು ಊಟ ಮಾಡೋದು ನಾವು, ಆ ಥರ ಇರ್ತಾ ಇತ್ತು. ಬಟ್ ಇಲ್ಲಿ ಆಚೆ ಬಂದಿದ ತಕ್ಷಣ ಸ್ವಲ್ಪ ಆ ಟ್ರಾಫಿಕ್ ಸೌಂಡ್ಗಳೆಲ್ಲ ಮತ್ತೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಫೋನ್ ಸಿಕ್ತು, ಫೋನ್ ಕಾಲ್ ಮೇಲೆ ಕಾಲ್ ಬರೋದು, ಸೊ ಯಾಕಪ್ಪ ಬಂದ್ಬಿಟ್ಟೆ ಆಚೆ ಅಂತ ಅನ್ನಿಸ್ತು. ಅದಾದಮೇಲೆ ಫ್ಯೂಚರಲ್ಲಿ ಅಂತ ನೋಡಿದ್ರೆ ನಾನು ಯಾವುದೂ ಪ್ಲ್ಯಾನ್ ಮಾಡ್ಕೊ ಬಂದಿಲ್ಲ ಇದುವರೆಗೂ. ನಾನು ಡ್ಯಾನ್ಸರ್ ಆಗ್ಬೇಕಾದ್ರೂ ಅಷ್ಟೇ ಪ್ಲ್ಯಾನ್ ಆಗಿರಲಿಲ್ಲ, ಮಾಡೆಲ್ ಬರ್ಬೇಕಾದ್ರೂ ಪ್ಲ್ಯಾನ್ ಮಾಡ್ಕೊ ಬಂದಿರಲಿಲ್ಲ, ನಾನು ತಮಿಳ್ ಶೋಗೆ ಹೋಗ್ಬೇಕಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ, ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೂ ಪ್ಲ್ಯಾನ್ ಆಗಿ ಹೋಗಿರಲಿಲ್ಲ. ಸೊ ನೆಕ್ಸ್ಟ್ ಏನು ಬರುತ್ತೆ ಅದನ್ನು ನೋಡಿ ಚೆನ್ನಾಗಿರೋ ಯಾವ್ದಾದ್ರು ಆಪರ್ಚುನಿಟೀಸ್ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ, ಬಿಗ್ ಬಾಸ್ ಮನೇಲಿ ಹೆಂಗಿದ್ವಿ, ಸೊ ಪ್ರತಿಯೊಂದು ಕೂಡ ಶೇರ್ ಮಾಡಿದ್ರ. ಇಷ್ಟೊತ್ತು ಫಿಲ್ಮ್ ಬೀಟ್ ಒಟ್ಟಿಗೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಪವಿ ಅವರ ಬಿಗ್ ಬಾಸ್ ಜರ್ನಿ ಎಷ್ಟು